ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ದೇಶಾದ್ಯಂತ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಪ್ರಶಿಕ್ಷಣ ವರ್ಗಗಳು ಇವತ್ತು ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ವಿಕಸನಕ್ಕೋಸ್ಕರ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಕೂಡ ಪಕ್ಷದ ಸಿದ್ಧಾಂತ, ಪಕ್ಷ ಬೆಳೆದು ಬಂದಂಥ ದಾರಿ ಮತ್ತು ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಸಾಧನೆಗಳು ಮತ್ತು ಒಬ್ಬ ಕಾರ್ಯಕರ್ತ ಯಾವ ರೀತಿ ಇರಬೇಕು, ಕಾರ್ಯಕರ್ತರ ಕಾರ್ಯಪದ್ಧತಿಗಳು, ಹೀಗೆ ಒಟ್ಟು 7 ವಿಷಯಗಳ ಬಗ್ಗೆ ಪ್ರಶಿಕ್ಷಣ ವರ್ಗದಲ್ಲಿ ಮಾಹಿತಿಯನ್ನು ನೀಡಲಾಗ್ತಾಯಿದೆ. ಮತ್ತು ಒಟ್ಟಾರೆ ಈ ಒಂದು ಪ್ರಶಿಕ್ಷಣ ವರ್ಗದ ಮೂಲಕ ಕಾರ್ಯಕರ್ತರನ್ನು ಇನ್ನೂ ಗಟ್ಟಿ ಮಾಡಬೇಕು. ಪ್ರಸ್ತುತ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಉಚಿತ ಯೋಜನೆಗಳ ಹೆಸರಿನಲ್ಲಿ ರಾಜ್ಯದ ಪ್ರತಿಯೊಬ್ಬ ನಾಗರಿಕರ ಮೇಲೂ ಸಾಲದ ಹೊರೆ ಹಾಕುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ನವೀನ್ ಆರೋಪಿಸಿದ್ದಾರೆ. ನಗರದ ನಾಗಗೊಂಡನಹಳ್ಳಿ ಗ್ರಾಮದ ಚೆಲಿಮೆ ರುದ್ರಸ್ವಾಮಿ ದೇವಸ್ಥಾನದ ಸಭಾಂಗಣದಲ್ಲಿ ನಡೆದ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಅಭಿಯಾನ 2026ರ ಚಳ್ಳಕೆರೆ ಮಂಡಳ ಮಟ್ಟದ ಪ್ರಶಿಕ್ಷಣ ವರ್ಗ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಮಂಡಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ, ತಾಲೂಕು ಮಂಡಲಾಧ್ಯಕ್ಷ ಸುರೇಶ್, ಉಪಾಧ್ಯಕ್ಷ ಬಾಳೆಕಾಯಿ ರಾಮದಾಸ್, ಜಯಪಾಲಯ್ಯ, ಮಾಜಿ ಮಂಡಲಾಧ್ಯಕ್ಷ ಸೂರನಹಳ್ಳಿ ಶ್ರೀನಿವಾಸ್, ಆದಿತ್ಯ ಭಾಸ್ಕರ್ ಶೆಟ್ಟಿ, ಸೋಮಶೇಖರ್ ಮಂಡಿಮಠ, ಸುರೇಶ್, ಜಯರಾಮಣ್ಣ, ಶಿವಪುತ್ರಪ್ಪ, ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಪರಶುರಾಮ್, ಕಾರ್ಯದರ್ಶಿ ಸುರೇಶ್ ಪಾಲಯ್ಯ, ತಾಲೂಕು ಘಟಕ ಪ್ರಧಾನ ಕಾರ್ಯದರ್ಶಿ ರಾಮರಾಜ್ ಸೇರಿದಂತೆ ಮಹಿಳೆಯರು ಮತ್ತು ಹಲವಾರು ಪ್ರಮುಖರು ಉಪಸ್ಥಿತರಿದ್ದರು. ನಮ್ಮ ದೇಶದ 4 ಮಹಾನಗರಗಳನ್ನು ಸಂಪರ್ಕ ಮಾಡುವಂತ ಸುವರ್ಣ ಚತುಷ್ಪಥ ರಸ್ತೆ ಗೋಲ್ಡನ್ ಕ್ವಾಡ್ರ್ಯಾಂಗುಲರ್ ಪ್ರಾಜೆಕ್ಟ್ ಅನ್ನುವಂಥದ್ದು ಮಾಡಿದ್ದು ಯಾರು ಅಂತಂದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ. ಅದು ನಮ್ಮ ಜಿಲ್ಲೆಗೂ ಕೂಡ ಹೋಗುತ್ತೆ. ಗ್ರಾಮ ಸಡಕ್ ಯೋಜನೆ PMGSY ಅಂತ ನೀವು ಯಾವ್ದಾರ ಹಳ್ಳಿನ ನೋಡಿ ಆದ್ರೆ PMGSY ರಸ್ತೆ ಅಂತ ಬಂದು ತರಿಸಿದ್ದಾರೆ. ನಮ್ಮ ದೇಶದ ಹಳ್ಳಿಗಳಿಗೆ ರೋಡೇ ಇರಲಿಲ್ಲ. ಅದನ್ನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಕೊಟ್ಟು ಹಳ್ಳಿಗಳಿಗೆ ಇಡೀ ದೇಶದಲ್ಲಿ, ಬರೀ ಚಳ್ಳಕೆರೆಗಲ್ಲ, ಬರೀ ಸಿಂಧೂರ್ಗಲ್ಲ, ಬರೀ ಕರ್ನಾಟಕಕ್ಕಲ್ಲ, ಈ ದೇಶದಲ್ಲಿರುವಂತಹ ಪ್ರತಿ ಹಳ್ಳಿಗಳಿಗೂ ಕೂಡ ನಮ್ಮ ರೈತರು, ನಮ್ಮ ಹಳ್ಳಿ ಜನ ಒಳ್ಳೆ ರಸ್ತೆ ಓಡಾಡಬೇಕು ಅಂತ ಹೇಳಿ ಕೊಟ್ಟಂತ ಮೊಟ್ಟ ಮೊದಲನೇ ಪ್ರಧಾನಮಂತ್ರಿ ಯಾರು ಅಂತ ಅದು ಅಟಲ್ ಬಿಹಾರಿ ವಾಜಪೇಯಿ. ಇದು 2ನೇ ಯೋಜನೆ. ಇನ್ನೊಂದು ಯೋಜನೆ ಕೂಡ ನೀವು ನೋಡಿದ್ದೀರಾ, ನಿಮ್ಮ ಹಳ್ಳಿ ಬಾಯಿಗೆ ನಿಮ್ಮ ಹಳ್ಳಿ ಬಂದು ತಲುಪಿದೆ ಯೋಜನೆ. ಏನದು? ಹಿಂದೆ ಹೇಳ್ತಾರೆ, ಮುಂದೆ ಸರ್ವ ಶಿಕ್ಷಣ ಅಭಿಯಾನ. ಸರ್ವರಿಗೂ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಬಡವ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅಂತ ಹೇಳಿ ಯೋಜನೆ ಕೊಟ್ಟಂತದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅದಕ್ಕೆ ಏನು ಹೆಸರು ಕೊಟ್ಟರು? ಸರ್ವ ಶಿಕ್ಷಣ ಅಭಿಯಾನ. ಇಂಥವಲ್ಲ, ದೇಶದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಓದಬೇಕು, ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಆಗಬೇಕು ಅಂತ ಹೇಳಿ ಸರ್ವ ಶಿಕ್ಷಣ ಅಭಿಯಾನವನ್ನು ಕೊಟ್ಟರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಇನ್ನೊಂದು ಬಹಳ ದೊಡ್ಡ ಕೆಲಸ ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವರಿಗೆ ಜೊತೆಯಲ್ಲಿ ನಿಂತಂಥದ್ದು ಯಾರಿಗೆ ಅಂತಂದ್ರೆ ಅಬ್ದುಲ್ ಕಲಾಂ ಅವರು. ಏನದು? ಭಾರತವನ್ನ ವಿಶ್ವದ ಅಣುಶಕ್ತಿಗಳಲ್ಲಿ ಒಂದಾಗಿ ಮಾಡಿದ್ರು. ಭಾರತದ ಮೇಲೆ ಬೇರೆ ಬೇರೆ
ವಾಜಪೇಯಿ ಅವರು ಅವ್ರ ಜೊತೆ ಕೈ ಜೋಡಿಸಿ ನಿಂತಿದ್ಯಾರು ಅಬ್ದುಲ್ ಕಲಾಂ ಅವರು. ಭಾರತವನ್ನು ವಿಶ್ವದಲ್ಲಿ ತನ್ನದೇ ಆದಂತ ಸ್ವಂತ ಗೌರವ ಸಿಗುವಂತ ರೀತಿಯಲ್ಲಿ ಅಣುಶಕ್ತಿಯನ್ನ ಮಾಡಿದಂತ ಕೀರ್ತಿನೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸಲ್ಲಿಸ್ತಾರೆ. 25 ಲಕ್ಷ ಒಂದು ಗ್ರಾಂಟ್, ಮುದ್ರಾ ಯೋಜನೆಯಲ್ಲಿ 3 ಗ್ರಾಂಟ್, ಅಥವಾ ಒಂದೇ ಮಹಿಳೆಗೆ ಒಂದೇ ಯುವತಿಗೆ ತಾನು ಕೆಲಸ ಮಾಡ್ತಾ ಇರೋ ಯೋಜನೆ ಚೆನ್ನಾಗಿರೋದ್ರಿಂದ 35 ಲಕ್ಷ ರೂಪಾಯಿ ಸಿಗುತ್ತೆ. ತುಂಬಾ ಯಶಸ್ವಿಯಾಗಿ ಮಾಡ್ತಾರೆ. ನಮ್ಮ ಜಿಲ್ಲೆಯಿಂದ ಆಕೆಗೆ ಗೌರವ ಪುರಸ್ಕಾರ ಕೂಡ ಸಿಗ್ತದೆ. ನೀವು ಬೇಕಾದ್ರೆ ಹೋಗಿ ನೋಡ್ಕೊಂಡು ಬರ್ಬೋದು. ಚಳ್ಳಕೆರೆಯಿಂದ ನಾಯಕನಹಳ್ಳಿಗೆ ಹೋಗ್ತಾ ನೇರಕುಂಟೆ ಬರುತ್ತಲ್ಲ, ನೇರಕುಂಟೆಲ್ಲ ಆಕೆ ಫ್ಯಾಕ್ಟ್ರಿ ಇದೆ. ನಾವು 2004 ಅವ್ರಿಗೆ ಸನ್ಮಾನ ಮತ್ತೊಂದು ಕೊಟ್ಟರು ಪ್ರಧಾನಮಂತ್ರಿ PM ಆವಾಸ್ ಯೋಜನೆ, PMAY. ಅದು ಚಳ್ಳಕೆರೆ ಅವರು ಮನೆ ಕೊಟ್ಟಿರೋದು ಪ್ರಧಾನಮಂತ್ರಿ ನೇರವಾಗಿ ಚಳ್ಳಕೆರೆ ಅವರಿಂದ ಫೋನ್ ಮಾತಾಡಿದ್ದಾರೆ. ನೀವು ಎಷ್ಟು ಚಳ್ಳಕೆರೆ ಅವರು ಭೇಟಿ ಮಾಡಿದ್ರೆ ಗೊತ್ತಿಲ್ಲ. ಆದ್ರೆ ಪ್ರಧಾನಮಂತ್ರಿ ಆಕೆ ಜೊತೆಗೆ ಡೈರೆಕ್ಟ್ ಆಗಿ ಫೋನ್ ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವ್ರನ್ನ DC ಆಫೀಸಿಗೆ ಕರೆಸಿ ಕೂರಿಸಿ ಅವರನ್ನ ಮಾತಾಡಿ ಅವರಿಗೆ ಸನ್ಮಾನ ಮಾಡಿದ್ದಾರೆ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಚಳ್ಳಕೆರೆ ಒಂದ್ಸರಿ ಅವ್ರ ಮನೆಗೆ ಹೋಗ್ತಿದ್ರು. ಚಳ್ಳಕೆರೆ ಟೌನ್ ಅಲ್ಲೇ ಕಟ್ಟಿದ್ದಾರೆ ಮನೆನ. 4 ಲಕ್ಷ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ. ಅವರು 2 ಲಕ್ಷ ಹಾಕಿದ್ದಾರೆ. 6 ಲಕ್ಷದಲ್ಲಿ ಒಂದು ಒಳ್ಳೆ ಬಹಳ ಸುಂದರವಾದ ಮನೆ ಕಟ್ಟಿದ್ದಾರೆ ಅಂತ ಹೇಳಿ ಪ್ರಧಾನಮಂತ್ರಿ ಅವರಿಗೆ ಸನ್ಮಾನ ಮಾಡಿದ್ವಿ. ಒಂದು ವರ್ಷದ ಕೆಳಗೆ ನಮ್ಮ ಸಿಂಧುವಾಗಿ DC ಆಫೀಸ್ ಕಳಿಸಿ. ಹೀಗೆ ಹಲವಾರು ಯೋಜನೆಗಳು. ನಾನು ಒಂದು ಗಂಟೆ ಅಲ್ಲ, ಒಂದು ದಿವಸ ಪೂರ್ತಿ ಮಾತಾಡ್ಬೋದು ಇದ್ರ ಬಗ್ಗೆ, ಕೇಂದ್ರ ಸರ್ಕಾರ ಸಾಧನೆಗಳು. ಒಂದೂವರೆ ಆಗಿದೆ, ನೀವು ಬೆಳಗ್ಗೆ 10:30 ಬಂದು ಕಾಯ್ತಾ ಇದ್ದೀರಾ. ನಮ್ಮ ತಪ್ಪಿಂದ ನಾನು ಬಡ್ಡಿ ತೀರ್ಸ್ಕೊಂಡ ಸಾಲಗಾರನೇ ಬದುಕಬೇಕು. ಕರ್ನಾಟಕದಲ್ಲಿ ಆ ಹಂತಕ್ಕೆ ಕಾಂಗ್ರೆಸ್ ಸರ್ಕಾರ ತಂದಿದೆ. ನಾವು ಹೇಳ್ಬೇಕಲ್ಲ ಜನಕ್ಕೆ. ಇವತ್ತು ಬರೀ ಬಸ್ಸನ್ನ ಫ್ರೀ ಕಳಿಸ್ತಾ ಇದೀವಿ ಅನ್ನೋದು ದೊಡ್ಡ ವಿಷಯ ಅಲ್ಲ. ಬಸ್ಸನ್ನ ನೀವು ಫ್ರೀಯಾಗಿ ಕೊಟ್ಟು ಬಸ್ಸಿನ ಸಾಲ, ಬಸ್ಸಿನ ರಿಪೇರಿ, ಬಸ್ಸಿನ ಟೈರ್ ಟ್ಯೂಬ್ ಏನಾಗಿದೆ ಸಾಲ ತಗೊಂಡು ಮಾಡ್ತಾ ಇದ್ದಾರೆ. ಪಂಚ ಗ್ಯಾರಂಟಿಗಳಂತ ಹೇಳ್ಬಿಟ್ಟು ಅಧಿಕಾರಿಗೆ ಬಂದ್ಬಿಟ್ಟು. ಆದ್ರೆ ಇವತ್ತು ಏನಾಗಿದೆ ಸರ್ಕಾರದ ಪರಿಸ್ಥಿತಿ ಅಂತಂದ್ರೆ, ಸಂಬಳ ಕೊಡಕ್ಕೆ ಸರ್ಕಾರ ನಮ್ಮ ಸರ್ಕಾರ, ಯಡಿಯೂರಪ್ಪನವರ ಸರ್ಕಾರ, ಬೊಮ್ಮಾಯಿಯವರ ಸರ್ಕಾರ ನೀರಾವರಿ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ, ಈ ತಾಲೂಕಿಗೆ ಬೇಕಾದಂತ ಯೋಜನೆ ನಾವೆಷ್ಟು ಕೊಟ್ಟಿದ್ದು? ನಾವು 8,000 ಕೋಟಿ ಕೊಟ್ವಿ. ಅವರೆಷ್ಟು ಕೊಟ್ಟಿದ್ದು? 8 ವರ್ಷದಲ್ಲಿ 2,000 ಕೋಟಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಎಷ್ಟು ಕೊಟ್ಟಿದ್ದಾರೆ? ನಾವೆಷ್ಟು ಕೊಟ್ಟಿದ್ದೀವಿ? ನಾವು 8,000 ಕೊಟ್ಟಿದ್ದೀವಿ. ಇದು ರೈತರಿಗೆ ಗೊತ್ತಾಗಬೇಕಲ್ವಾ? ಅವರು ನಾವು ಫ್ರೀ ಬಸ್ ಕೊಟ್ಟು ಹೆಣ್ಮಕ್ಳಿಗೆ 2,000 ಕೊಟ್ಟು ಅಂತ ಪ್ರಚಾರ ಮಾಡ್ತಾರೆ. ವರ್ಷ ಪೂರ್ತಿ ಒಳಗೆ ನೀರು ಬರೋದು ಒಳ್ಳೇದ ಅಥವಾ ಬಸ್ ಫ್ರೀ ಆಗಿ ವಾಪಸ್ ಬರೋದು ಒಳ್ಳೇದ? ಯಾವ್ದು ಒಳ್ಳೇದು? ನೀರಾವರಿ ಯೋಜನೆ ವರ್ಷ ಪೂರ್ತಿ ಒಳಗಡೆ ನೀರು ಬರೋದು. ಇದನ್ನ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ, ಇದನ್ನ ಬೊಮ್ಮಾಯಿ ಕೊಟ್ಟಿದ್ದಾರೆ, ಇದನ್ನ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ ಅನ್ನೋದನ್ನ ನಾವು ಜನರ ಮುಂದೆ ಹೋಗ್ಕೊಳ್ಬೇಕು. ಹೇಳ್ಬೇಕು. ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ದೇಶಾದ್ಯಂತ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಪ್ರಶಿಕ್ಷಣ ವರ್ಗಗಳು ಇವತ್ತು ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ವಿಕಸನಕ್ಕೋಸ್ಕರ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಕೂಡ ಪಕ್ಷದ ಸಿದ್ಧಾಂತ, ಪಕ್ಷ ಬೆಳೆದು ಬಂದಂಥ ದಾರಿ ಮತ್ತು ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಸಾಧನೆಗಳು ಮತ್ತು ಒಬ್ಬ ಕಾರ್ಯಕರ್ತ ಯಾವ ರೀತಿ ಇರಬೇಕು, ಕಾರ್ಯಕರ್ತರ ಕಾರ್ಯಪದ್ಧತಿಗಳು, ಹೀಗೆ ಒಟ್ಟು 7 ವಿಷಯಗಳ ಬಗ್ಗೆ ಪ್ರಶಿಕ್ಷಣ ವರ್ಗದಲ್ಲಿ ಮಾಹಿತಿಯನ್ನು ನೀಡಲಾಗ್ತಾ ಇದೆ.
ಮತ್ತು ಒಟ್ಟಾರೆ ಈ ಒಂದು ಪ್ರಶಿಕ್ಷಣ ವರ್ಗದ ಮೂಲಕ ಕಾರ್ಯಕರ್ತರನ್ನು ಇನ್ನೂ ಗಟ್ಟಿ ಮಾಡಬೇಕು ಮತ್ತು ಕಾರ್ಯಕರ್ತರನ್ನು ನಮ್ಮ ಪಕ್ಷದ ವಿಚಾರಧಾರೆಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಸ್ಪಂದನೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ವರ್ಗಗಳು ನಡೀತಾ ಇದೆ. ಇಲ್ಲಿ ಇವತ್ತು ಏನು ನಮ್ಮ ಚಳ್ಳಕೆರೆ ಈ 2 ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಿಂದ ಇವತ್ತು ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ. ಒಂದೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ 3 ಕಡೆಗಳಲ್ಲಿ ವರ್ಗಗಳನ್ನು ನಡೆಸುವಂಥದ್ದು ಯೋಜನೆ ಆಗಿದೆ. ಒಂದು ವರ್ಗದಲ್ಲಿ ಸುಮಾರು 80ರಿಂದ 120 ತನಕ ಕಾರ್ಯಕರ್ತರು ಬಂದು ಭಾಗವಹಿಸ್ತಾರೆ. 2 ದಿನಗಳ ವರ್ಗ ಇರುತ್ತೆ, ಒಂದು ರಾತ್ರಿ ಉಳಿಬೇಕಾಗಿರುತ್ತೆ. ಮಹಿಳೆಯರು ಪ್ರತ್ಯೇಕ ವಸತಿ ವ್ಯವಸ್ಥೆಯಲ್ಲಿ ಅವರನ್ನು ಉಳಿಸಬೇಕು, ಇಲ್ಲಾಂದರೆ ಅವ್ರು ವಾಪಸ್ ಹೋಗಿ ಮತ್ತೆ ಮಾನಸ ಬರಬೇಕು ಅನ್ನೋಂಥದ್ದು. ಉಳಿದಂತೆ ನಮ್ಮ ಎಲ್ಲ ಪುರುಷ ಕಾರ್ಯಕರ್ತರು ಇಲ್ಲೇ ಉಳಿಬೇಕು ವಸತಿ ಅಂತ ಯೋಜನೆ ಇದೆ. ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ, ಭಜನೆ ಇತ್ಯಾದಿ ಮತ್ತು ದೇಶಭಕ್ತಿ ಗೀತೆಗಳು ಇವೆಲ್ಲ ಕೂಡ ಇರುತ್ತೆ. ಬೆಳಗ್ಗೆ ವ್ಯಾಯಾಮ ಮತ್ತು ಬೆಳಗ್ಗೆ ಆಟಗಳಿರುತ್ತೆ. ಈ ಥರದ್ದೆಲ್ಲವೂ ಕೂಡ ಒಟ್ಟಾರೆ ಒಂದು ಕುಟುಂಬದ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಒಂದು ಸ್ಥಳದಲ್ಲಿ ಸೇರಬೇಕು ಅನ್ನೋಂಥ ಅಪೇಕ್ಷೆಯನ್ನು ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರು ನಮಗೆ ಹಾಕ್ಕೊಟ್ಟಿದ್ರು. ಅದನ್ನು ಇವತ್ತವರೆಗೂ ಕೂಡ ನಾವು ಅದನ್ನು ನಡೆಸ್ತಾ ಬಂದಿದ್ದೇವೆ. ಇವತ್ತು ನಮ್ಮ ಇಲ್ಲಿಯ ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಚಳ್ಳಕೆರೆಯಲ್ಲಿ ನಮ್ಮ ಕಾರ್ಯಕರ್ತರು ಭಾಳ ಒಳ್ಳೆಯ ಕಾರ್ಯಕರ್ತರ ಸಂಖ್ಯೆ ಇದೆ ಮತ್ತು ಕಾರ್ಯಕರ್ತರು ಒಂದು ಉತ್ತಮವಾದಂಥ ರೀತಿಯಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಇವತ್ತು ಕಾರ್ಯಕ್ರಮ. ಮುಂದಿನ ಚುನಾವಣೆ ಬೇಸರ ಆಗಿದೆಯಲ್ಲ ಸಂಘಟನೆ, ಒಂದು ಮುಂದಿನ ಚುನಾವಣೆಗೆ ಕಾರ್ಯಕರ್ತರು ಸಜ್ಜು ಮಾಡೋವಂಥದ್ದು ಮತ್ತು ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಾರ್ಟಿ ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟು ಇವತ್ತು ಯಾಕೆ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳವಣಿಗೆ ಮತ್ತು ಅದರ ದೊಡ್ಡ ರೀತಿಯಲ್ಲಿ ಅದು ಹೆಮ್ಮರವಾಗಿ ಇವತ್ತು ಇಡೀ ದೇಶದಲ್ಲಿ 21 ರಾಜ್ಯದಲ್ಲಿ BJP ಮತ್ತು NDA ಸರ್ಕಾರಗಳಿದೆ. ಕೇರಳ ಅಂತ ರಾಜ್ಯದಲ್ಲೂ ಕೂಡ ಈಗ ನಾವು MLAಗಳನ್ನು ಗೆಲ್ಲೋದಕ್ಕೋಸ್ಕರ ಇವತ್ತು ಚುನಾವಣೆಗೆ ನಮ್ಮ ಕಾರ್ಯಕರ್ತರು ಪ್ರಯತ್ನ ಮಾಡಿದ್ದಾರೆ. ಪಶ್ಚಿಮ ಬಂಗಾಳ ದೀರ್ಘಕಾಲ ಕಮ್ಯುನಿಸ್ಟ್ ಪಕ್ಷದ ಆಡಳಿತದಲ್ಲಿದ್ದು ಅಂಥ ಕಡೆನೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ವಿಶ್ವಾಸದಿಂದ ಚುನಾವಣೆ ನಡೆಯುತ್ತೆ. ತಮಿಳುನಾಡು, ಕೇರಳ, ತೆಲಂಗಾಣ, ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಈ ಥರದ ಅನೇಕ ಕಡೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಉತ್ತಮ ಸಾಧನೆ ಮಾಡ್ತಾ ಇದೆ ಅಂತಂದರೆ ಈ ಥರದ ಪ್ರಯತ್ನಗಳು ನಾವು ನಿರಂತರವಾಗಿ ಮಾಡ್ತಾ ಇರೋದ್ರಿಂದ ನಾವು ಕಾರ್ಯಕರ್ತರನ್ನು ಕೇವಲ ಅವರನ್ನು ಚುನಾವಣೆಗೆ ಬಳಸ್ಕೊಳ್ಳೋಂಥದ್ದು ಅಷ್ಟೇ ಅಲ್ಲ, ಅವರು ಕೂಡ ಪೂರ್ತಿಯ ಒಂದು ಅವರ ಬದುಕಿನಲ್ಲೂ ಕೂಡ ಸಾಕಷ್ಟು ಒಳ್ಳೆಯ ವಿಷಯಗಳು ಅವತ್ತು ಬಳಕೆ ಮಾಡ್ಕೋಬೇಕು ಮತ್ತು ಒಂದು ದೇಶಕ್ಕೆ ಒಳ್ಳೆ ರೀತಿಯಾದಂಥ ನಾಗರಿಕರಾಗಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ನಾವು ಮಾಡ್ತೀವಿ. ಪೂಜೆ ಮಾಡ್ತಾರೆ. ಅವರು ಸಹ ಒಂದಿಸ್ತಾ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಹಾರಾಷ್ಟ್ರ ಸಂಸ್ಥೆಗಳ ಪಂಡಿತ ಗುರುಗಳು, ಹಾಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಜಯಪಾಲವರು, ನಮ್ಮ ನಿಕಟ ಪೂರ್ವ ಅಧ್ಯಕ್ಷರು ಶ್ರೀನಿವಾಸ್, ನಮ್ಮ ಚಿತ್ರದುರ್ಗ ಆಗಿ ನಮ್ಮ ಸೌಭಾಗ್ಯ ಏನಂದ್ರೆ ಇದು ನಮ್ಮ ಪ್ರಶಿಕ್ಷಣ ವರ್ಗ ಒಂದು ಅಭಿವೃದ್ಧಿಯನ್ನು ಸಹ ನಮ್ಮ ಅಭಿನಂದನೆಗಳು ನಮಗೆ ಸಿಕ್ಕು ಅದನ್ನು ಬರತಕ್ಕಂಥ ಸೌಭಾಗ್ಯ ನಮ್ದಾಗಿದೆ. ಏಕೆಂದರೆ ಇವತ್ತು ಅವರು ಈ ಒಂದು ವಿಚಾರಗಳನ್ನು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ ಬಹಳಷ್ಟು ಖುಷಿಯನ್ನು ಕೊಟ್ಟಿರ್ತಕ್ಕಂಥ ವಿಚಾರ. ಹಾಗಾಗಿ ಈ ಒಂದು ಪ್ರಶಿಕ್ಷಣ ವರ್ಗದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಡಿಫರೆನ್ಸ್ ಅಂತ ಹೇಳ್ತಾರೆ. ಹೇಗೆ ಭಾರತೀಯ ಜನತಾ ಪಾರ್ಟಿ ಡಿಫರೆನ್ಸ್ ಅಂದರೆ ಇವತ್ತು ನೀವು ಬೇರೆ ಬೇರೆ ಪಕ್ಷಗಳಿರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಕಾರ್ಯಕರ್ತರ ಒಂದು ವ್ಯಕ್ತಿತ್ವ ನಿರ್ಮಾಣ ಮಾಡಿದೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಈ ಒಂದು ವಿಚಾರಗಳು ಏನಿದೆ ಇವತ್ತು ಈ ಶಿಕ್ಷಣ ವರ್ಗದಲ್ಲಿ ಸರಿಸುಮಾರು 7 ವಿಚಾರಗಳನ್ನ ಮಂಡನೆಯನ್ನು ಮಾಡ್ತಾರೆ, ವಿಚಾರಗಳನ್ನ ಘೋಷಣೆಯನ್ನು ತಗೊಳ್ತಾರೆ. 7 ಸಹ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತರ ಒಬ್ಬ ಮುಖಂಡರಿಗೆ ಅದು ಬಹಳಷ್ಟು ಅವಶ್ಯಕತೆ ಇರ್ತಕ್ಕಂಥ ಮಾಹಿತಿ. ಏಕೆಂದರೆ ಇವತ್ತು ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಇರ್ಬೋದು, ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಇರ್ಬೋದು, ಪಕ್ಷವನ್ನು ಎಂದು ಸ್ಥಾಪನೆ ಮಾಡಿದ್ರು, ಹೇಗೆ ಸ್ಥಾಪನೆ ಮಾಡಿದ್ರು ಮತ್ತು ಇವತ್ತು ಜನಸಂಘದಿಂದ ಹಿಡಿದು ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ಪಕ್ಷದ ಹಿಡಿದು ಬಂದ ದಾರಿ, ನಮ್ಮ ಇತಿಹಾಸ, ನಮ್ಮ ತತ್ವ ಸಿದ್ಧಾಂತ. ಇವತ್ತು ಯಾರನ್ನೊಬ್ಬರು ಕೇಳ್ಬೋದು, ನಿಮ್ಮ ಪಕ್ಷ ತತ್ವ ಸಿದ್ಧಾಂತ ಅಂತ ಹೇಳ್ತೀರಾ, ಆ ತತ್ವ ಏನು ಸಿದ್ಧಾಂತ ಅಂತ ಕೇಳಿದಾಗ ನಾವು ಒಂದು ಕ್ಷಣ ಸ್ವಲ್ಪ ಗಾಬರಿ ಆಗಬೇಕಾಗುತ್ತೆ. ಆದರೆ ಈ ಪರೀಕ್ಷೆ ಈ ಒಂದು ವರ್ಗದಲ್ಲಿ
ಎಲ್ಲ ಯುವತಿಯನ್ನು ನಾವು ಸಂಪೂರ್ಣವಾಗಿ ಗಮನ ಮಾಡಿದಾಗ ಅವಧಿಯನ್ನು ಭಾಗವಹಿಸಿದಾಗ ಪ್ರತಿಯೊಂದು ವಿಚಾರಗಳು ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಸುರೇಶ್ ಅವರು ವಿಶೇಷವಾಗಿ ಪಕ್ಷದ ಸಿದ್ಧಾಂತ ತತ್ವಗಳ ಬಗ್ಗೆ ವಿಚಾರವನ್ನು ಮಾಡಿದರೆ ಸಂಪತ್ತನ್ನು ಬೂತಲ್ಲಿ ಯಾವ ರೀತಿ ನಾವು ಕೆಲಸಗಳನ್ನು ಮಾಡಬೇಕು, ಯಾವ ವಿಚಾರಗಳನ್ನು ನಾವು ಹೋಗಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಸಂಪೂರ್ಣ ಕಾರ್ಯಕ್ರಮವನ್ನು ನಮಗೆ ಕಾರ್ಯಕರ್ತರಿಗೆ ಕೊಡ್ತಕ್ಕಂಥ ಒಂದು ಅಭ್ಯಾಸ ವರ್ಗ. ಈ ಒಂದು ಪ್ರಶಿಕ್ಷಣವು ಆರ್ಥಿಗಳು ಈ ಒಂದು ಭಾಗವಹಿಸಿ 7 ವಿಚಾರಗಳನ್ನು ತಿಳಿಸಿಕೊಂಡು ಈ ಮತ್ತೆ ನಮ್ಮ ಗ್ರಾಮಗಳಿಗೆ ಹೋದಾಗ ನಾವು ಒಬ್ಬ ಕಾರ್ಯಕರ್ತನಾಗಿ ಒಂದು ಹೊಸ ವಿಚಾರಗಳನ್ನು ತಿಳ್ಕೊಂಡು ನಾವು ಮತ್ತೆ ಸಂಘಟನೆಗೆ ಹೋದಾಗ ಆ ಸಂಘಟನೆ ಇನ್ನಷ್ಟು ಬಲಪಡ್ತಕ್ಕಂಥದ್ದು ನಮ್ಮ ಪಕ್ಷದಲ್ಲಿ ಒಬ್ಬ ವ್ಯಕ್ತಿಯಿಂದ ಒಂದು ವ್ಯಕ್ತಿತ್ವ ನಿರ್ಮಾಣದಿಂದ ಸಂಘಟನೆ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಒಂದು ಅಡಿಯಲ್ಲಿ ನಾವು ಕೆಲಸವನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಇದು ಬಹಳಷ್ಟು ಮಹತ್ವ ಇರತಕ್ಕಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ಬೇರೆ ಯಾವ ಪಕ್ಷದಲ್ಲೂ ನಮಗೆ ಸಿಗತಕ್ಕಂಥ ಸಾಧ್ಯ ಇಲ್ಲ. ಹಾಗಾಗಿ ಇವರು ಎಲ್ಲ ಬರ್ತಕ್ಕಂಥ ವಿಚಾರಗಳನ್ನು ನಾವು ಉಪಯೋಗಿಸಿಕೊಂಡು ಇದನ್ನು ಸಂಪೂರ್ಣ ತಮ್ಮ ಉಪಸ್ಥಿತಿ ಕೊನೆಯವರೆಗೂ ಇದ್ದು ಎಲ್ಲವನ್ನು ವಿಚಾರವನ್ನು ತಿಳ್ಕೊಂಡು ನಾವು ನಮ್ಮ ಮನೆಯೊಳಗೆ ಹೋಗಬೇಕು ತಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಯಾವ ರೀತಿ ನಮಗೆ ಡೈರೆಕ್ಷನ್ ಕೊಡುತ್ತೆ, ಮಾರ್ಗದರ್ಶನ ಮಾಡುತ್ತೆ. ಈ ಮಾರ್ಗದರ್ಶನ ನಮ್ಮ ವೈಯಕ್ತಿಕ ಬದುಕಿನಲ್ಲೂ ಅನುಸರಿಸಲು ಅನುಕೂಲ ಆಗುತ್ತೆ. ಒಂದು ಸಿದ್ಧಬದ್ಧ ಜೀವನವನ್ನು ನಾವು ನಡೆಸೋದಕ್ಕೆ ಅನುಕೂಲ ಆಗುತ್ತೆ. ಈ ಪ್ರಶಿಕ್ಷಣ ಏನು 2 ದಿವಸ ನಡೆಯುತ್ತೆ, ಇವತ್ತು ಮತ್ತು ನಾಳೆ. ಇದರಲ್ಲಿ ಅನೇಕ ನಾನಾ ವಿಚಾರಗಳು ಇರ್ತವೆ, ನಾನಾ ವ್ಯಕ್ತಿಗಳು ಭೇಟಿಯಾಗ್ತಾರೆ, ನಾನಾ ನಾಲೆಜ್ ಏನೋ ಅನೇಕ ಹೊಸ ವಿಚಾರಗಳು ನಮ್ಮೆಲ್ಲ ತಿಳಿಯುತ್ತೆ. ನಾವು ಪ್ರತಿ ಎಲೆಕ್ಷನ್ ಮತ್ತಷ್ಟ ನಾವು ಸಂಘಟನೆ ಮಾಡಬೇಕು ಅಂತ ಹೇಳ್ತಾ ಈ ಶಿಕ್ಷಣವನ್ನು ನಾವು ಏನೇನು ಕರ್ಕೊಂಡು ಹೋಗ್ತೀವಿ ವಿಚಾರಗಳನ್ನ ನಾವು ಗ್ರಾಮಕ್ಕೆ ಹೋಗಿ ನಮ್ಮ ಊರಿಗೆ ಹೋಗಿ ಅವ್ರ ಹತ್ರ ನಾವು ಮತದಾರರಾಗಿ ಡಿಸ್ಕಷನ್ ಮಾಡಿದಾಗ ಅವರು ಅಭ್ಯರ್ಥಿ ಉಂಟಾಗುತ್ತೆ. ಇದನ್ನೇನು ಪ್ರಸಿದ್ಧ ಬರೋದಿಲ್ಲ ಅಂದರೆ ನಾಲೆಜ್ ಬರುತ್ತೆ. ಆ ನಾಲೆಜ್ಗೋಸ್ಕರ ನಾವು ಯಾವುದೇ ಅವಧಿ ಪುಸ್ತಕಕ್ಕೆ ಕಂಟಿನ್ಯೂಸ್ 7 ಅವಧಿ ಇರುತ್ತೆ. 7 ಅವಧಿಯನ್ನು ನಾವೆಲ್ಲರೂ ತಪ್ಪದೆ ರೈರಾಜರಂತೆ ಭಾಗವಹಿಸಿ ಪ್ರತಿ ಎಲೆಕ್ಷನ್ ಬಂದಾಗ ನಾವೇನು ಮಾಡ್ತೀವಿ, ಸಂಘಟನೆ ಮಾಡಬೇಕು. ಸಂಘಟನೆ ಅಂದರೆ ಏನು? ಸಂಘಟನೆ ಮಾಡಿ ನಮ್ಮ ಪಾರ್ಟಿ ಬಿಜೆಪಿ ಸಂಘಟನೆ ಮಾಡಿ ವಿಚಾರಗಳನ್ನು ಸಂಘಟನೆ ಮಾಡಪ್ಪ ಅಂತ ಹೇಳ್ತೀವಿ. ಸಂಘಟನೆ ಅಂದರೆ ಏನು? ಯಾವ್ದಾದ್ರು ಮುಖಂಡರು ಹೆಸರಿದೆ ಮಾರ್ತಿ